ಬಾಂಗ್ಲಾದೇಶದಲ್ಲಿ ಅಮಾಯಕ ಹಿಂದೂ ಯುವಕನ ಸಜೀವ ದಹನ ಖಂಡಿಸಿ ಕಲಬುರಗಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಜನಾಕ್ರೋಶ ಹೋರಾಟ. ಬಾಂಗ್ಲಾದೇಶದಲ್ಲಿ ಅಮಾಯಕ ಹಿಂದೂ ಯುವಕನನ್ನ ಮರಕ್ಕೆ ಜೀವಂತವಾಗಿ ನೇತಾಕಿ ಸಜೀವ ದಹನ ಮಾಡಿದ ಅಮಾನುಷ ಹಾಗೂ ಹೀನಾಯ ಕೃತ್ಯವನ್ನ ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಕಲಬುರಗಿ ಮಹಾನಗರ ಘಟಕದ ವತಿಯಿಂದ ಬೃಹತ್ ಜನಾಕ್ರೋಶ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನೆ ಬುಧವಾರ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ನಡೆದಿತ್ತು. ನೀತಿವಂತಿಕೆ ರಕ್ಷಿಸುತ್ತದೆ ಮತ್ತು ರಕ್ಷಿಸಲ್ಪಡುತ್ತದೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ನಡೆಯುವ ಈ ಹೋರಾಟದಲ್ಲಿ ಹಿಂದೂ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಘಟಕರು ಭಾಗವಹಿಸಿದ್ರು. ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಮುಖಂಡರು ಮಾತನಾಡಿ, ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ನಿರಂತರ ದೌರ್ಜನ್ಯಗಳು ಮಾನವ ಹಕ್ಕುಗಳಿಗೆ ವಿರುದ್ಧವಾಗಿದ್ದು, ಅಂತಾರಾಷ್ಟ್ರೀಯ ಸಮುದಾಯ ಈ ಕುರಿತು ಮೌನ ವಹಿಸಿರುವುದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಮಾಯಕ ಯುವಕನನ್ನ ಸಜೀವವಾಗಿ ದಹನ ಮಾಡಿರುವ ಘಟನೆ ಅತ್ಯಂತ ಕ್ರೂರವಾಗಿದ್ದು, ಇಂತಹ ಕೃತ್ಯಗಳನ್ನು ತಕ್ಷಣವೇ ತಡೆಯಬೇಕೆಂದು ಆಗ್ರಹಿಸಿದ್ದಾರೆ. ಈ ಜನಾಕ್ರೋಶ ಹೋರಾಟದ ಮೂಲಕ ಬಾಂಗ್ಲಾದೇಶ ಸರ್ಕಾರವು ಅಲ್ಪಸಂಖ್ಯಾತ ಹಿಂದೂಗಳ ರಕ್ಷಣೆಗೆ ಕಠಿಣ ಕ್ರಮ ಕೈಗೊಳ್ಳಬೇಕು, ತಪ್ಪಿತಸ್ಥರ ವಿರುದ್ಧ ಕಠೋರ ಶಿಕ್ಷೆ ವಿಧಿಸಬೇಕು ಹಾಗೂ ಭಾರತ ಸರ್ಕಾರ ಈ ವಿಷಯವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸ್ತಾಪಿಸಬೇಕು ಎಂಬ ಒತ್ತಾಯವನ್ನ ಮುಂದಿಡಬೇಕು ಎಂದರು. ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಸಂದೇಶದೊಂದಿಗೆ ನಡೆಯುವ ಈ ಬೃಹತ್ ಪ್ರತಿಭಟನೆಯಲ್ಲಿ ಸಮಸ್ತ ಹಿಂದೂ ಸಮಾಜ ಏಕತೆಯಿಂದ ಭಾಗವಹಿಸಿ ಧರ್ಮ ಮತ್ತು ಮಾನವೀಯ ಮೌಲ್ಯಗಳ ರಕ್ಷಣೆಗೆ ಧ್ವನಿ ಎತ್ತಿ ಎಂದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಲಬುರಗಿ ಮಹಾನಗರ ಘಟಕವು ಪ್ರತಿಭಟನಾ ಸಂದರ್ಭದಲ್ಲಿ ಹಿಂದೂಗಳಿಗೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಹಿಂದೂಗಳ ಸಂಘಟನೆಯ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. बोलो भारत माता की, बोलो भारत माता की, वंदे 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 जय श्री राम, जय 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 भवानी, जय 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 शिवाजी, जय 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 भवानी, जय 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 शिवाजी, जय श्री राम, जय श्री राम, जय श्री राम, जय श्री राम। देश के गद्दारों को गोली मारो, सालों को देश के गद्दारों को गोली मारो, सालों को हाथ चला देश के गद्दारों को गोली मारो, सालों को देश के गद्दारों को गोली मारो, सालों को वीर को बच्चा कड़वा है, बांग्लादेश कड़वा है, वीर को बच्चा कड़वा है, बांग्लादेश कड़वा है। जय श्री राम, जय श्री राम, जय श्री राम, जय श्री राम। नीम का बच्चा कड़वा है, बांग्लादेश कड़वा है, नीम का बच्चा कड़वा है, बांग्लादेश कड़वा है। ನಮಸ್ಕಾರ, ನನ್ನ ಹೆಸರು ಪ್ರದೀಪ್ ಭಾವೆ ಅಂತ. ಇವತ್ತಿನ ದಿವಸ ಏನು ನಮ್ಮ ಹಿಂದೂ ಕಾರ್ಯಕರ್ತರು ಇಲ್ಲಿ ನಮ್ಮ ಕಲಬುರಗಿಯ SVP ಚೌಕ್ ಅಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಚೌಕಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಎದರ ಸಲುವಾಗಿ ಅಂದ್ರೆ ಬಾಂಗ್ಲಾದೇಶದಲ್ಲಿ ಏನೋ ಒಬ್ಬ ಹಿಂದೂ ಯುವಕನನ್ನು ರಸ್ತೆಯಲ್ಲಿ ಹೊಡೆದು ಬಿಡದು ಅವನಿಗೆ ಕೊಲ್ಲಿ ಅವನಿಗೆ ಬೆಂಕಿ ಹಚ್ಚುವ ಘಟನೆ ನಡೆದಿದೆ. ಅದನ್ನು ಖಂಡಿಸಿ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ನೋಡಬಹುದು, ಏನು ಬಾಂಗ್ಲಾದೇಶದವರು ನಮ್ಮ ಭಾರತಕ್ಕೆ ಏನೋ ಒಂದು ವಾರ್ನಿಂಗ್ ಕೊಡುವ ಮೂಲಕ ಭಾರತೀಯರನ್ನು ನಾವು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಅಂತ ಮಾತಾಡ್ತಾ ಇದ್ದಾರೆ. ಒಂದು ಮಾತು ನೆನೆಸ್ಕೋಬೇಕಾಗುತ್ತೆ. ಈ ಬಾಂಗ್ಲಾದೇಶ ಈಗಾಗಲೇ ಎಲ್ಲ ವಿಷಯಗಳನ್ನ ತಾವು ತಮ್ಮ ಮಾಧ್ಯಮದ ಮುಖಾಂತರ ತೋರಿಸಿದಿರಿ. ಬಾಂಗ್ಲಾದೇಶದಲ್ಲಿ ನಮ್ಮ ಸಹೋದರ ದೀಪು ಅಂತ ಅನ್ನೋರನ್ನ ಅಲ್ಲಿಯ ಜಿಹಾದಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಅರೆಬತ್ತಲೆ ಮಾಡಿ ಅವರನ್ನ ನೇಣಿಗೆ ಹಾಕ್ತಾರೆ. ಕಾರಣ ಏನು ಅಂತಂದ್ರೆ ಅವನು ಒಬ್ಬ ಹಿಂದೂ ಅಂತೇಳಿ. ಆದ್ರೆ ಬಾಂಗ್ಲಾದೇಶದ
ಅಲ್ಲಿಯ ಜನತೆ ಜಿಹಾದಿಗಳ ನೆನಪಲ್ಲಿ ಇಟ್ಕೊಳ್ಬೇಕು. ಬಾಂಗ್ಲಾದೇಶ ಭಾರತದಿಂದ ಹುಟ್ಟಿರೋದು, ಭಾರತದ ಒಂದು ಅಂಗ. ಭಾರತ ದೇಶ ಹಾಕಿರೋ ಅನ್ನದಿಂದಲೇ ಅದು ಬದುಕ್ತಾ ಇರೋದು ಅಂತ ಅನ್ನೋದನ್ನ ನೆನಪಲ್ಲಿ ಇಟ್ಕೊಂಡು ಮುಂದಿನ ಕೆಲಸನ ತಾನು ಮಾಡ್ಬೇಕು. ಅವರು ಮಾಡಿರೋ ಆ ಕೆಲಸವನ್ನ ನಾವು ಖಂಡಿಸ್ತೇವೆ. ಹೀಗಾಗಿ ಇವತ್ತಿನ ಪ್ರೊಟೆಸ್ಟದ ಮುಖಾಂತರ ನಾವು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಂತೇವೆ ಹಾಗೂ ಒತ್ತಾಯವನ್ನು ಕೂಡ ಮಾಡ್ಕೊಂತೇವೆ. ಏನು ಅಂತಂತಂದ್ರೆ ಆದಷ್ಟು ಬೇಗನೆ ಈ ರಾಜ್ಯದಲ್ಲಿ ಮತ್ತು ಈ ದೇಶದಲ್ಲಿ ಇದ್ದಂತಹ ಪಾಕಿಸ್ತಾನ್ ಹಾಗೂ ಬಾಂಗ್ಲಾದೇಶದ ಜಿಹಾದಿಗಳನ್ನ ಆದಷ್ಟು ಬೇಗನೆ ಈ ದೇಶದಿಂದ ಒದ್ದೋಡಿಸಬೇಕು. ಇಲ್ಲ ಅಂತಂತಂದ್ರೆ ಈಗಾಗಲೇ ಒಂದು ದೀಪು ಅಂತ ಸಹೋದರನ ನಾವು ಕಳ್ಕೊಂಡಿದ್ದೇವೆ. ಮತ್ತೆ ಯಾವುದೇ ನಮ್ಮ ಹಿಂದೂ ಯುವಕರನ್ನ, ಹಿಂದೂ ಸಹೋದರನ ನಾವು ಕಳ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಆದಷ್ಟು ಬೇಗನೆ ಕೇಂದ್ರ ಸರ್ಕಾರದ ಗೃಹ ಇಲಾಖೆ ಹಾಗೂ ಹಣಕಾಸು ಇಲಾಖೆ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಬಾಂಗ್ಲಾದೇಶಕ್ಕೆ ಒಂದು ಕಿಂಚಿತ್ ನೀರಾಗಲಿ ಅನ್ನ ಆಗಲಿ ಕಳಿಸುವಂತ ಕೆಲಸವನ್ನು ಮಾಡಬಾರ್ದು ಅಂತ ನಾವು ವಿಷಯವನ್ನು ನಾವು ನಮ್ಮ ಮಾಧ್ಯಮದ ಮುಖಾಂತರ ಮನವಿಯನ್ನು ಮಾಡ್ಕೊಳ್ತೇವೆ. ಬಾಂಗ್ಲಾ ವಲಸಿಗರನ್ನು ಇಲ್ಲಿಂದ ಹೊರಗೆ ತಕ್ಕಬೇಕು. ಅಕ್ರಮ ರೋಹಿಂಗ್ಯಾ ವಲಸಿಗರನ್ನು ಹೊರಗೆ ತರಬೇಕು. ಆಮೇಲೆ ಜಿಹಾದಿ ಮಾನಸಿಕತೆಯ ಯಾರು ಮಾತಾಡ್ತಾ ಇದ್ದಾರೆ, ಜಿಹಾದಿ ಮಾನಸಿಕೆಯನ್ನು ಯಾರು ಹುಟ್ಟು ಹಾಕ್ತಾ ಇದ್ದಾರೆ, ಯಾರಿಗೆ ಸ್ವರ್ಗ ಸಿಗ್ಬೇಕಾದ್ರೆ ನೀವು ಇದನ್ನ ಮಾಡಬೇಕು, 72 ಹೂರುಗಳು ಬೇಕಾದ್ರೆ ಇದನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಆ 72 ಹೂರುಗಳನ್ನು ಇವತ್ತೇ ಬೇಕಿದ್ರೆ ಹೇಳಿ, ಇವತ್ತೇ ನಿಮಗೆ ನಾವು ಕೊಡೋದಕ್ಕೆ ತಯಾರಾಗಿದ್ದೇವೆ. ಇಂಥ ಕೆಲಸವನ್ನ, ಇಂಥ ದುಸ್ಸಾಹಸವನ್ನ ಮಾಡೋದಕ್ಕೆ ನೀವು ಪ್ರೇರೇಪಣೆ ಕೊಡಬಾರ್ದು. ಅಂತ ಪ್ರೇರೇಪಣೆ ಕೊಡ್ತಕ್ಕಂಥ ದುಷ್ಟ ಶಕ್ತಿಗಳನ್ನು ಕೂಡ ಸಂಹಾರ ಮಾಡತಕ್ಕಂಥ ಶಕ್ತಿ ನಮ್ಮ ಸನಾತನ ಬಂಧುಗಳಿಗೆ ಇದೆ. ಕೋಲ್ಕತ್ತಾ ನೈಟ್ ರೈಡರ್ ಅಂತ ಒಂದು ಕ್ರಿಕೆಟ್ ಕಂಪನಿ ಇದೆ, ಐಪಿಎಲ್ ಕ್ರಿಕೆಟ್ ಕಂಪನಿ ಇದೆ. ನಾನು ಹಿಂದೂ ಬಾಂಧವರಿಗೆ ಈ ಮೂಲಕ ವಿನಂತಿ ಮಾಡ್ತೇನೆ, ಈ ಕೋಲ್ಕತ್ತಾ ನೈಟ್ ರೈಡರ್ ಯಾವುದೇ ಮ್ಯಾಚ್ ಅನ್ನ ನಾವು ನೋಡೋದಿಲ್ಲ. ಯಾಕೆಂದ್ರೆ ಈ ಕೋಲ್ಕತ್ತಾ ನೈಟ್ ರೈಡರ್ ಟೀಮ್ ನಲ್ಲಿ ಬಾಂಗ್ಲಾದೇಶದ ಕ್ರಿಕೆಟರ್ನೊಬ್ಬನ 9 ಕೋಟಿ ಕೊಟ್ಟು ಖರೀದಿ ಮಾಡಿದ್ದಾರೆ. ಯಾಕೆ ನಮ್ಮ ದೇಶದಲ್ಲಿ ಕ್ರಿಕೆಟರ್ ಇಲ್ಲ? ನಮ್ಮಲ್ಲಿ ಕ್ರಿಕೆಟ್ ಆಡ್ತಕ್ಕಂಥ ಯುವ ಶಕ್ತಿ ಇಲ್ವಾ? ಇವ್ರಿಗೆ ಏನ್ ಬೇಕಾಗಿತ್ತು? ಆ ಕೋಲ್ಕತ್ತಾ ನೈಟ್ ರೈಡರ್ ನ ಓನರ್ ಏನಿದಾನಲ್ಲ, ಆ ನನ್ನ ಮಗ ಇಲ್ಲಿ ಭಾರತದಲ್ಲಿ ಯಾವುದೇ ಒಂದು ನೈಸರ್ಗಿಕ ಹಾನಿ ಆದಾಗ 1 ರೂಪಾಯಿ ನಾವೇನು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅಂದ್ರೆ, ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥ ನಮ್ಮ ಹಿಂದೂ ದೀಪು ಅನ್ನವರನ್ನು ಹತ್ಯೆ ಮಾಡಿ ಅಮಾನುಷ್ಯವಾಗಿ ಗಿಡಕ್ಕೆ ಅವರನ್ನ ವ್ಯವಸ್ಥೆಗೊಳಿಸಿ ಗಿಡಕ್ಕೆ ಕಟ್ಟಿ ಹಾಕಿ ಅಮಾನುಷ್ಯ ಕೃತ್ಯವನ್ನು ಮಾಡಿದಾರಲ್ಲ, ಅವರ ವಿರುದ್ಧ ಪ್ರತಿಭಟನೆ ನಾವು ಮಾಡ್ತಾ ಇದ್ದೆವು. ಮಾನ್ಯ ಕೇಂದ್ರ ಸರ್ಕಾರಕ್ಕೆ ಮತ್ತೆ ರಾಜ್ಯ ಸರ್ಕಾರಕ್ಕೆ, ಗೃಹ ಸಚಿವಾಲಯಕ್ಕೆ, ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳಿಗೆ ನಾನೇನು ಕೇಳಕ್ ಇಷ್ಟಪಡ್ತೀನಿ ಅಂದ್ರೆ, ರಾಜ್ಯದಲ್ಲಿ ಅದು ಮತ್ತೆ ನಮ್ಮ ಕಲಬುರಗಿಯಲ್ಲಿ ಇರ್ತಕ್ಕಂಥ ಬಾಂಗ್ಲಾ ವಲಸಿಗರಿರ್ಬೋದು, ಪಾಕಿಸ್ತಾನಿಗಳಿರ್ಬೋದು, ರೋಹಿಂಗ್ಯಗಳಿರ್ಬೋದು. ಮೊನ್ನೆ ನಮ್ಮ ಪೊಲೀಸ್ ಆಯುಕ್ತರು ಹೇಳ್ತಿದ್ರು 9 ಜನ ಪಾಕಿಸ್ತಾನಿಗಳಿದಾರಂತ. ಆದ್ರೆ ಮೊನ್ನೆ ವಿಧಾನ ಪರಿಷತ್ತಿನಲ್ಲಿ ರವಿಕುಮಾರ್ ಜಿ ಅವರಿಗೆ ನೀಡಿದ ಉತ್ತರದಲ್ಲಿ ನಮ್ಮ ಕಲಬುರಗಿಯಲ್ಲಿ ಯಾರು ವಲಸಿಗರಿಲ್ಲ ಅಂತ ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ ಎಷ್ಟು ಜನ ಇದ್ದಾರಂತ ಮಾಹಿತಿನೇ ಕೊಟ್ಟಿಲ್ಲ. ಇಂಥ ಪೊಲೀಸ್ ಆಯುಕ್ತರು ಕೂಡ ಸುಳ್ಳು ಹೇಳಿದ್ರೆ, ಈ ತರ ಗೃಹ ಇಲಾಖೆಗೆ ಸುಳ್ಳು ಹೇಳಿದ್ರೆ, ವಿಧಾನ ಪರಿಷತ್ತಿನಲ್ಲಿ ಸುಳ್ಳು ಹೇಳಿದ್ರೆ ಇವರು ಯಾರನ್ನ ಸಲುತ್ತಾ ಇದ್ದಾರೆ? ಸೊ ಅಕ್ರಮ ವಲಸಿಗರು, ಈ ನುಸುಳುಕೋರರನ್ನ, ಯಾಕಂದ್ರೆ ತಮ್ಗೆಲ್ಲ ಗೊತ್ತಿರಬಹುದು, ನಾವೆಲ್ಲರೂ ಕೂಡ ಸಿಎಎಸ್ ಸಿಟಿಜನ್ ಅಮೆಂಡ್ಮೆಂಟ್ ಆಕ್ಟ್ ಪ್ರೋ ರ್ಯಾಲಿ ಮಾಡಿದ್ದು. ಲಕ್ಷಾಂತರ ಜನರೆಲ್ಲ ಬಂದು ಪ್ರೋ ರ್ಯಾಲಿ ಮಾಡಿದಾಗ ಎಷ್ಟು ತೊಂದರೆ ಆಗಿತ್ತು ಕೆಲವರಿಗೆ, ಹಿಂದೂ ವಿರೋಧಿಗಳಿಗೆ ಎಷ್ಟು ತೊಂದರೆ ಆಗಿತ್ತು. ಸೊ ಈ ಅಕ್ರಮವಾಗಿ ನುಸುಳುಕೋರರನ್ನ ದೇಶದಿಂದ ಒದ್ದೋಡಿಸಬೇಕು. ನಮ್ಮ ಜಿಲ್ಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ, ಅವರಿಗೆ ಯಾವುದೇ ಪಾಸ್ಪೋರ್ಟ್ ಇಲ್ಲ. ನಮ್ಮ ಪೊಲೀಸ್ ಆಯುಕ್ತರು ಹೇಳಿದ ಅಂಕೆ ಸಂಖ್ಯೆಯಂತೆ 9 ಜನ ಪಾಕಿಸ್ತಾನಿಗಳಿದ್ದಾರೆ ಅಂತ ಹೇಳಿದ್ದಾರೆ. ಎಲ್ಲೋದ್ರಾಗಿದ್ರೆ